ಅನುಭವದ ಏಟು ಬಿದ್ದಾಗ ಸಿಗುವ ಬುದ್ಧಿವಂತಿಕೆ ಜಗತ್ತಿನ ಯಾವ ಗ್ರಂಥದಲ್ಲೂ ಸಿಗುವುದಿಲ್ಲ. ಮನುಷ್ಯನಿಗೆ ಅನುಭವ ಹೇಳುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ಅದು ಕೆಟ್ಟದ್ದು ಆಗಿರ್ಬೋದು, ಒಳ್ಳೆಯ ಅನುಭವ ಕೂಡ ಆಗಿರ್ಬೋದು. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶನಿ ವಕ್ರಿ 137 ದಿನಗಳ ಕಾಲ ಶನಿ ಏನು ವಕ್ರತ್ವವನ್ನು ಪ್ರಾರಂಭ ಮಾಡ್ತಾನೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ತುಂಬ ಜನರಿಗೆ ಈ ಶನಿ ವಕ್ರಿ ಅಂದ್ಕೂಡ್ಲೇ ಗಾಬರಿ ಆಗುವಂಥದ್ದು, ಭಯ ಬೀಳುವಂಥದ್ದು, ಈ ರೀತಿಯಾದಂತಹ ಕೆಲವೊಂದಿಷ್ಟು ಕಾಮೆಂಟ್ಗಳು ಕೂಡ ನನಗೆ ಬಂದಿದ್ದಿತ್ತು. ಹಾಗಾಗಿ ಇದ್ರ ಬಗ್ಗೆ ನಾನು ಒಂದು ಸಂಕ್ಷಿಪ್ತವಾಗಿ ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ನಿಮ್ಮ ರಾಶಿಯ ಮೇಲೆ ಬರಬಹುದು ಅಥವಾ ಯಾವ ಯಾವ ರಾಶಿಗೆ ಈ ಶನಿಯ ವಕ್ರಿಯ ಫಲ ಇದೆ ಅಥವಾ ನಷ್ಟ ಇದೆ ಅಂದ್ಕೊಂಡು ಒಂದೊಂದಾಗಿ ನಾವು ನೋಡೋಣ. ಮುಖ್ಯವಾಗಿ ಈ 5 ರಾಶಿಯವರಿಗೆ ಎಚ್ಚರಿಕೆ ಅಷ್ಟೇ, ನೀವು ಭಯ ಬೀಳುವಂಥದ್ದಿಲ್ಲ. ಎಚ್ಚರಿಕೆಗೆ ಮತ್ತು ಭಯಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಹೇಳುವಂಥದ್ದು ಕೂಡ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು 3 ರಾಶಿಯವರಿಗೆ ಅದೃಷ್ಟದ ಆಟ ಆಗಿರ್ತದೆ. ನೀವು ಮಾಡಿದ್ದೆಲ್ಲ ನಿಮ್ಮ ಕೈ ಸೇರುವಂಥದ್ದು, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥದ್ದು, ಈ ರೀತಿಯಾದಂಥ ಒಂದು ಪ್ರತಿಫಲ ನಿಮಗೂ ಕೂಡ ಸಿಗಲಿದೆ. ಹಾಗಾದರೆ ಮುಖ್ಯವಾಗಿ ಜುಲೈ 26ನೇ ತಾರೀಕಿನಿಂದ ಶನಿಯ ಒಂದು ವಕ್ರತ್ವ ಪ್ರಾರಂಭ ಆಗುವಂಥದ್ದು, ಡಿಸೆಂಬರ್ 9ನೇ ತಾರೀಕು ವಕ್ರ ತ್ಯಾಗ ಮಾಡುವಂಥದ್ದು ಆಗ್ತದೆ. ಈ 137 ದಿನ ಏನಿದೆ, ನೀವು ಯಾವ ರೀತಿಯಾದಂತಹ ಕ್ರಮವನ್ನು ನೀವು ನಿಮ್ಮ ಜೀವನದಲ್ಲಿ ತಗೋಬೇಕು ಅಥವಾ ನೀವು ಯಾವ ಎಚ್ಚರಿಕೆಯನ್ನು ತಗೋಬೇಕು ಹೇಳುವಂಥದ್ದು ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸ್ತದೆ. ಶನಿ ವಕ್ರಿ ಅಂತಂದ್ಕೂಡ್ಲೇ ಭಯ ಆಗೋದು, ನನಗೇನಾಗ್ತದೋ ಅಥವಾ ನನ್ನ ಕೆಲಸಕ್ಕೆ ಏನಾಗ್ತದೋ ಅಥವಾ ನನ್ನ ಬಿಸ್ನೆಸ್ಗೆ ಏನಾಗ್ತದೋ ಅಂದ್ಕೊಂಡು ಖಂಡಿತವಾಗ್ಲೂ ಕೂಡ ಭಯ ಬೀಳೋಕೆ ಹೋಗಬೇಡಿ. ಇಲ್ಲಿ ನೀವು ತಗೋಬೇಕಾಗಿರುವಂಥ ಪ್ರಿಕಾಷನ್ ಏನಪ್ಪ ಅಂತಂದರೆ ಎಚ್ಚರಿಕೆ, ಒಂದು ಸ್ವಲ್ಪ ಅಟೆನ್ಷನ್ನು, ಒಂದು ಸ್ವಲ್ಪ ಅಲರ್ಟ್ ಆಗಿರಬೇಕಾಗ್ತದೆ. ಹಾಗಾಗಿ ಈ ಎಚ್ಚರಿಕೆ ವಹಿಸಬೇಕಾದಂತಹ 5 ರಾಶಿಗಳಲ್ಲಿ ಮೊದಲನೆಯ ರಾಶಿ ಅಂತಂದರೆ ಮಕರ ರಾಶಿ. ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮನೇ ಆಗಿರ್ತಾನೆ. ಅದರಲ್ಲೂ ಕೂಡ ಮಕರ ರಾಶಿಯವರಿಗೆ ಮಾರ್ಚ್ 29ನೇ ತಾರೀಕು 7.5 ಮುಗ್ದಿತ್ತು. ನಿಮಗೆ ಒಂದು ಖುಷಿ ಪಟ್ಟಿದ್ರಿ, ನನ್ನ ಜೀವನದಲ್ಲಿ ಇನ್ನು ಮುಂದೆ 7.5 ಅನ್ನುವ ಒಂದು ಭಯ ಇಲ್ಲ, ನನಗೆ ಏನು ಬೇಕಾದರೂ ನಾನು ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೋದು ಹೇಳುವಂಥ ಒಂದು ಮಟ್ಟಕ್ಕೆ ತಾವು ಬಂದಿದ್ರಿ. ತುಂಬ ಜನರಿಗೆ ಜೀವನನೂ ಕೂಡ ಒಂದು ಸುಗಮವಾಗಿ ಸಾಗ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಇವತ್ತಿನಿಂದ ಜುಲೈ 26ನೇ ತಾರೀಕಿನಿಂದ ಮತ್ತೆ 7.5 ತಾತ್ಕಾಲಿಕವಾಗಿ ನಿಮ್ಮ ರಾಶಿಗೆ ಶುರುವಾಗಿರುವಂಥದ್ದಾಗ್ತದೆ. ಅದು 137 ದಿನಗಳ ಕಾಲ. ಹಾಗಾದರೆ ನೀವು ಕೇಳ್ಬೋದು, ಮೊದಲೇ ನಾನು 7.5 ವರ್ಷ ನಾನು ಅನುಭವಿಸಿದ್ದೆ, ಅದೇ ರೀತಿಯೇ ಇರ್ತದ ಅಂದ್ಕೊಂಡು. ಈಗ ನೀವು ಆಲ್ರೆಡಿ ಅನುಭವಿಸಿದ್ದೀರ 7.5. ಈ 7.5, ಈ ತಾತ್ಕಾಲಿಕ 7.5 ಹೇಳುವಂಥದ್ದು ಅಷ್ಟೊಂದೆಲ್ಲ ನಿಮಗೆ ಎಫೆಕ್ಟ್ ಆಗುವಂಗಿಲ್ಲ. ಇಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅದು ಬಿಟ್ಟರೆ ನಿಮಗೆ ಮೊದಲಿನ ಥರ ಬಂದುಬಿಟ್ಟು ಸಾಧ್ಯನೇ ಇಲ್ಲ. ಆ ಥರದ್ದೆಲ್ಲ ಪ್ರಭಾವಗಳು, ಆ ಥರದ್ದೆಲ್ಲ ನಷ್ಟ ಕಷ್ಟ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಈ ಮಾತು ತಾವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೊಂದು ಧೈರ್ಯ ಬರಬಹುದು. 7.5 ನಿಮಗೆ 7.5 ವರ್ಷ ಇದ್ದರೂ ಕೂಡ 7.5ಯ ಮೊದಲನೇ ಚರಣದಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಒಂದು ಗಂಭೀರವಾದಂಥ ತೊಂದರೆಗಳು ಯಾವುದೂ ಬಂದಿರಲಿಲ್ಲ ಅಲ್ವಾ? ಹಾಗಾಗಿ ಯಾವಾಗಲೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ, 7.5 ಬಂದ ದಿನದಿಂದನೇ ನಿಮ್ಗೆ ಅದರ ಎಫೆಕ್ಟ್ ಕೊಡೋಕೆ ಶುರು ಮಾಡೋದಿಲ್ಲ. ಅದು 1 ತಿಂಗಳು ತಗೊಳ್ತದೆ, 2 ತಿಂಗಳು ತಗೊಳ್ತದೆ, ಅಥವಾ 3 ತಿಂಗಳು ತಗೊಳ್ಬೋದು. ಕೆಲವರಿಗೆ ವರ್ಷಾನುಗಟ್ಟಲೆ ತಗೊಂಡು 2ನೇ ಚರಣದಲ್ಲಿ ತೊಂದರೆ ಅನುಭವಿಸಿದವರು ಇದ್ದೀರಿ, ಅಥವಾ ಕೊನೆಯ ಚರಣದಲ್ಲಿ ತಾವು ತೊಂದರೆಗಳನ್ನು ಅನುಭವಿಸಿದ್ರಿ. ಅದೇ ರೀತಿಯಾಗಿ ಇಲ್ಲಿ ತೊಂದರೆ ಕೊಡೋಕೆ ಶುರು ಆಗುತ್ತೆ ಈ 7.5, ಈ ತಾತ್ಕಾಲಿಕ 7.5 ಅಂದಾಗ ನಿಮಗೆ ಅಲ್ಲಿ 7.5 ಮುಗ್ದೋಗಿರುತ್ತೆ 137 ದಿನಗಳ ಕಾಲ. ಹಾಗಾಗಿ ಇಲ್ಲಿ ಸ್ವಲ್ಪ ತಾವು ಎಚ್ಚರಿಕೆ ವಹಿಸಬೇಕಾಗಿರೋದು ಯಾವುದರಲ್ಲಿ ಕೇಳಿದರೆ, ಒಂದು ಹಣಕಾಸು ಸ್ಥಿತಿಗತಿಯಲ್ಲಿ, ನಿಮ್ಮ ವಾಹನ ಚಲಾವಣೆಯಲ್ಲಿ, ನಿಮ್ಮ ಕುಟುಂಬದವರ ಜೊತೆಗೆ ಮಾತುಕತೆಯಲ್ಲಿ, ನಿಮ್ಮ ಸ್ನೇಹಿತರ ವರ್ಗದವರ ಜೊತೆಗೆ ಮಾಡುವಂಥ ವ್ಯವಹಾರದಲ್ಲಿ, ಅಥವಾ ಕೆಲವೊಂದಿಷ್ಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ, ಇಂತಹ ಒಂದು ಕೆಲವೊಂದು ವಿಚಾರಗಳಲ್ಲಿ ತಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇಲ್ಲಿ ನಿಮಗೆ ಭಯದ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನೋಡೋದಿದ್ದರೆ ಈ ಒಂದು ಎಚ್ಚರಿಕೆ ವಹಿಸಬೇಕಾದಂತಹ 2ನೇ ರಾಶಿ ಯಾವುದು ಅಂತಂದರೆ ಕುಂಭರಾಶಿ. ನೀವು ಪ್ರೆಸೆಂಟ್ ಬಂದುಬಿಟ್ಟು 7.5ಯಲ್ಲೇ ಇದ್ರಿ. ಹಾಗಾದರೆ ಇಲ್ಲಿ ಉಂಟಾಗುವಂಥ ಪರಿಣಾಮ ಏನು ಕೇಳಿದ್ರೆ, ಈ ಶನಿ ವಕ್ರೀಗತನಾಗಿರೋದ್ರಿಂದ ಅದು ಜನ್ಮಶನಿಯಾಗಿ ನಿಮಗೆ ಕನ್ವರ್ಟ್ ಆಗ್ತದೆ. ಈ ಜನ್ಮಶನಿಯಿಂದ ಏನು ತೊಂದರೆ ಅಂದ್ಕೊಂಡಂದರೆ, ಒಂದು ಸ್ವಲ್ಪ ನಿಮಗೆ ಇರಿಟೇಷನ್ಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ, ಪ್ರೆಷರ್ಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ, ನಿದ್ರೆ ಬರದೇ ಇರುವಂಥದ್ದು ಆಗ್ತದೆ, ಮತ್ತು ಓವರ್ ಥಿಂಕಿಂಗ್, ಅತಿಯಾದ ಆಲೋಚನೆಗಳು,
ಎಲ್ಲೋ ಒಂದು ಕಡೆಗೆ ನೀವಾಗೆ ಕೂತ್ಕೊಂಡು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ಯಾವ ವಿಚಾರನೂ ಇರೋದಿಲ್ಲ, ಅಥವಾ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಷ್ಟನೇ ಇರೋದಿಲ್ಲ. ಆದರೂ ಕೂಡ ನಿಮ್ಮ ಮೈಂಡು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇರ್ತದೆ. ನಾಳೆ ಏನಾಗ್ಬೋದು, ಹೇಗಾಗ್ಬೋದು, ಮುಂದೆ ಹೇಗೆ, ಇವತ್ತಿನ ಕತೆ ಏನು, ಈ ರೀತಿಯಾದ ದ್ವಂದ್ವ ಭರಿತವಾದಂಥ ಒಂದು ಮೈಂಡ್ ಸೆಟ್ಟು ನಿಮ್ಮಲ್ಲಿ ಇರ್ತದೆ. ಹಾಗಾಗಿ ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನಿಲ್ಲ, ಓವರ್ ಥಿಂಕಿಂಗ್ ಬೇಡ. ಈ ಜನ್ಮಶನಿ ಈಗ ವಕ್ರೀಗತನಾಗಿ ನಿಮಗೆ ಜನ್ಮಶನಿಯಾಗಿ ಮಾರ್ಪಾಟಾಗಿರೋದ್ರಿಂದ ಮಾಡಬೇಕಾಗಿರುವಂಥದ್ದು ಏನೂ ಇಲ್ಲ. ಈ ಥರದ್ದು ತೊಂದರೆಗಳು ಅಂದ್ಕೊಂಡು ನಿಮ್ಗೆ ಈಗ ಗೊತ್ತಾಯ್ತಲ್ವಾ, ಈ ಥರ ತೊಂದರೆಗಳು ಬರ್ತದೆ ಅಂತ ಗೊತ್ತಾಯ್ತಲ್ವಾ, ನೀವು ಸ್ವಲ್ಪ ಓವರ್ ಥಿಂಕ್ ಮಾಡೋದು ಕಮ್ಮಿ ಮಾಡಿ. ಹಣಕಾಸು ವಿಚಾರದಲ್ಲಿ ಒಂದು ಸ್ವಲ್ಪ ಸ್ಟೇಬಲ್ ಆಗಿರಿ. ಮತ್ತು ಕೆಲವೊಂದಿಷ್ಟು ಮಾತಿನಲ್ಲಿ ಜಾಗ್ರತೆ ವಹಿಸಿ ಮಾತು ಕೊಡುವಂಥದ್ದು ಮಾಡಿ. ಯಾರಿಗೂ ಜಾಮೀನಿಗೆ ಸೈನ್ ಹಾಕೋಕೆ ಹೋಗಬೇಡಿ. ಮನೆಯವರ ಜೊತೆಗೆ, ಕುಟುಂಬದವರ ಜೊತೆಗೆ ಅನ್ಯೋನ್ಯತೆಯಿಂದ ಇರಿ. ಖಂಡಿತವಾಗಲೂ ಈ 137 ದಿನ ನಿಮಗೆ ಆ ರೀತಿಯಾದಂಥ ಯಾವುದೇ ರೀತಿ ಪ್ರಾಬ್ಲಮ್ಗಳಾಗೋದಿಲ್ಲ. ಅದರ ನಂತರ ನಿಮ್ಮ ಸಾಡೆ ಸತಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಅತಿ ಶೀಘ್ರದಲ್ಲಿ ಅದು ಕಂಪ್ಲೀಟ್ ಆಗುವಂಥದ್ದು ಕೂಡ ಇದೆ. 3ನೇ ರಾಶಿ ತುಂಬ ಕಷ್ಟದಲ್ಲಿದ್ದಂತಹ ರಾಶಿ. ತುಂಬ ಇವತ್ತಿಗೂ ಕೂಡ ಇಂದಿಗೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಮುಂದೆ ಹೇಗಾಗುತ್ತೆ ಹೇಳುವಂಥದ್ದೇ ಒಂದು ಕನ್ಫ್ಯೂಷನಲ್ಲಿ ಕೂತ್ಕೊಂಡಿರುವಂಥ ರಾಶಿ ಅಂತಂದರೆ ಅದು ಮೀನರಾಶಿ. ಮೀನರಾಶಿಯವರಿಗೆ ಜನ್ಮ ಶನಿನೂ ಇರುವಂಥದ್ದು, ಸಾಡೆ ಸಾತಿನೂ ಇರುವಂಥದ್ದು. ಪ್ರತಿಯೊಂದು ಈ ಶನಿಯಿಂದ ಏನೇನೆಲ್ಲ ಒಂದು ಪ್ರಭಾವಗಳಿದೆಯೋ ಅದೆಲ್ಲ ಮೀನರಾಶಿ ಮೇಲೇ ಇದೆ ಸದ್ಯಕ್ಕೆ. ಇಲ್ಲೇನಾಗ್ತದೆ ಕೇಳಿದ್ರೆ ಒಂದು ಪ್ರಾರಂಭಿಕ ಶನಿಯಾಗಿ ನಿಮಗೆ ಮಾರ್ಪಾಡಾಗುವಂಥದ್ದಾಗ್ತದೆ. ಪ್ರಾರಂಭಿಕ ಶನಿಯ ಪ್ರಭಾವ ಯಾವ ರೀತಿ ಇರ್ತದೆ ಕೇಳಿದರೆ, ಮೊದಲೇ ನೀವು ಥಿಂಕಿಂಗಲ್ಲೇ ಕೂತ್ಕೊಂಡಿರುವಂಥ ರಾಶಿಗಳು, ಹೇಗೆ, ಏನು, ಎತ್ತ, ಭವಿಷ್ಯ ಏನು ಅಂದ್ಕೊಂಡು ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುವಂಥದ್ದಾಗ್ತದೆ. ನಿಮ್ಮ ಮಾತಿನಲ್ಲಿ ಒಂದು ಸ್ವಲ್ಪ ಹಿಡಿತಾ ಇರೋದಿಲ್ಲ, ಮಾತು ಅತಿಯಾಗಿ ಮಾತಾಡುವಂಥದ್ದಾಗ್ತದೆ. ಅದಕ್ಕೊಂದು ಅರ್ಥನೇ ಗೊತ್ತಿರೋದಿಲ್ಲ, ಆ ಥರ ಮಾತುಗಳು ನಿಮ್ಮ ಬಾಯಿಂದ ಬರಬಹುದು. ಫೈನಾನ್ಷಿಯಲಿ ವಿಚಾರದಲ್ಲಿ ಮತ್ತೆ ಕೇಳುವಂಥದ್ದೇ ಇಲ್ಲ. ಆರ್ಥಿಕ ಸ್ಥಿತಿಗತಿಗಳು ತೂಗುಯ್ಯಾಲೆಯಲ್ಲಿ ತೂಗಾಡ್ತಾ ಇದೆ. ದುಡ್ಡು ಅನ್ನೋದು ಬರ್ತಾನೇ ಇಲ್ಲ. ಬಂದಂಥ ದುಡ್ಡು 2 ನಿಮಿಷದಲ್ಲೇ ಖರ್ಚಾಗೋಗುವಂಥದ್ದು, ಕೊಡಬೇಕಾದರೂ ಕೊಡೋದಿಲ್ಲ. ಈ ರೀತಿಯಾದಂಥ ಒಂದು ಆರ್ಥಿಕ ಸಂಕಷ್ಟಗಳು 100ರಲ್ಲಿ 80ರಷ್ಟು ಜನ ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಮಾಡಬೇಕಾಗಿರುವಂಥದ್ದೇನು? ಯಾರ ಹತ್ರನೂ ನೀವು ಮಾತಾಡಬೇಕಾದ್ರೆ ಯೋಚನೆ ಮಾಡಿ. ಜಾಸ್ತಿ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಓವರ್ ಥಿಂಕ್ ಮಾಡಿದರೂ ಕೂಡ ಅದಕ್ಕೆ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಅದು ಏನು ಮಾಡಬೇಕು, ಯಾಕೆ ಮಾಡಬೇಕು, ಎಷ್ಟು ಮಾಡಬೇಕು, ಇದನ್ನು ಮಾತ್ರ ಮನದಟ್ಟು ಮಾಡಿಕೊಂಡು ನೀವು ಮಾಡ್ಕೊಂಡು ಹೋದರೆ ಈ ಪ್ರಾರಂಭಿಕ ಶನಿಯ ತೊಂದರೆ ಹೇಳುವಂಥದ್ದು ಕೂಡ ದೂರ ಆಗ್ತದೆ. ಅದನ್ನು ಕೂಡ ಸರಿಪಡಿಸ್ಕೋಬಹುದು. ಹಾಗಾದರೆ ನೀವೊಂದು ಮಾತು ಕೇಳ್ಬೋದು ನನ್ನ ಹತ್ರ, ಇದಕ್ಕೆಲ್ಲ ಏನು ಪರಿಹಾರ ಇಲ್ವಾ, ಈ ಶನಿಯ ಕಾಟದಿಂದ ಮುಕ್ತಿನೇ ಇಲ್ವಾ ಅಂದ್ಕೊಂಡು ನೀವು ಕೇಳ್ಬೋದು. ಖಂಡಿತವಾಗ್ಲೂ ಕೂಡ ಇದಕ್ಕೆ ಪರಿಹಾರ ಹೇಳುವಂಥದ್ದಿದೆ. ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಅದನ್ನು ನೀವು ಸುಲಭವಾಗಿ ಮಾಡಿಸ್ಕೊಂಡು ಹೋದರೆ ಏನೂ ತೊಂದರೆ ಆಗೋದಿಲ್ಲ. ಇದೇನು ದೊಡ್ಡ ದುಡ್ಡು ಖರ್ಚು ಮಾಡಬೇಕಾಗಿರುವಂಥದ್ದು ಹೇಳುವಂಥದ್ದು ಏನೂ ಇಲ್ಲ. ಹಾಗಾಗಿ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಮೊದಲು ಈ ರಾಶಿ ಯಾವ್ಯಾವುದು ಕಷ್ಟದಲ್ಲಿರುವಂಥದ್ದು ಅಥವಾ ಲಾಭದಲ್ಲಿರುವಂಥ ರಾಶಿ ಯಾವುದು ಅಂದ್ಕೊಂಡು ಅದನ್ನು ನಾನು ಮುಗಿಸ್ತೇನೆ. ಇನ್ನು ಮೇಷರಾಶಿಯ ವಿಚಾರಕ್ಕೆ ಬಂದರೆ, ಈಗ ಪ್ರೆಸೆಂಟಲ್ಲಿ ನಿಮಗೆ ಸಾಡೆ ಸಾತಿ ನಡೀತಾ ಇರುವಂಥದ್ದು ಮೊದಲನೆಯ ಚರಣ. ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ತಾತ್ಕಾಲಿಕವಾಗಿ ಈ 137 ದಿನಗಳ ಕಾಲ ಸಾಡೆ ಸಾತಿಯಿಂದ ನೀವು ಬಿಡುಗಡೆ ಆಗ್ತೀರ. ಈಗ ನೀವು ಏನು ಬೇಕಾದರೂ ಮಾಡ್ಕೋಬಹುದು. ಈ 137 ದಿನಗಳ ಕಾಲ ಕೆಲವೊಂದಿಷ್ಟು ಪ್ರಾಜೆಕ್ಟ್ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದವರು ಪ್ರಾಜೆಕ್ಟನ್ನು ರನ್ ಮಾಡ್ಬೋದು. ಅಥವಾ ಕೆಲವೊಂದಿಷ್ಟು ಇನ್ವೆಸ್ಟರ್ಸ್ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಕೆಲವೊಂದಿಷ್ಟು ಕಾರ್ಯಗಳು ಮಾಡ್ಕೊಳ್ಳೋದಿದ್ದರೆ ಕಾರ್ಯಗಳನ್ನು ಮಾಡ್ಕೋಬೋದು. ಶುಭ ಕಾರ್ಯಗಳ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ಅದು ನಿಮ್ಮ ಪ್ಲ್ಯಾನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಸದ್ಯ ತಾತ್ಕಾಲಿಕವಾಗಿ ಸಾಡೆ ಸಾತಿಯಿಂದ ಮುಕ್ತಿ, ನಿಮ್ಮ ಒಂದು 137 ದಿನಗಳ ಒಂದು ಕಾಲ ಏನಿದೆ ಅದರಲ್ಲಿ ಏನೇನೆಲ್ಲ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ. ಇನ್ನು ಮುಂದಿನ ರಾಶಿ ಯಾವುದು ಅಂದ್ಕೊಂಡು ನೋಡೋದಿದ್ರೆ ಧನುರ್ರಾಶಿ. ಧನುರ್ರಾಶಿಯವರಿಗೆ ಈಗ ಸದ್ಯದಲ್ಲಿ ಅರ್ಧಾಷ್ಟಮ ಶನಿ ನಡೀತಾ ಇರುವಂಥದ್ದು. ಆದರೆ ಈ ಜುಲೈ 26ನೇ ತಾರೀಕಿನಿಂದ ಈ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಪಡ್ಕೊಳ್ತೀರ ತಾವು. ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ನಿಮಗೆ ಬಿಡುಗಡೆ ಆಗುವಂಥದ್ದು ಆಗ್ತದೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ವೈಬ್ಸು ಅದೇ ರೀತಿ ಇರ್ತದೆ. ಅದನ್ನು ನೀವು ಎಚ್ಚರಿಕೆಯಿಂದ ನಿಭಾಯಿಸಿದರೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಹೇಳುವಂಥದ್ದಿಲ್ಲ. ಧನುರ್ರಾಶಿಯವರಿಗೆ ನೀವೇನು ಬೇಕಾದರೂ ಕೆಲಸನ ಮಾಡ್ಕೊಂಡು ಹೋಗ್ಬೋದು. ನಿಷ್ಠೆಯಿಂದ ಮಾಡಿ, ಖಂಡಿತವಾಗ್ಲೂ ಕೂಡ ಕೆಲಸ ಎಲ್ಲ ಆಗ್ತದೆ. ಇನ್ನು ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದರೆ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಈಗ ನಡೀತಾ ಇರುವಂಥದ್ದು. ಪಂಚಮ ಶನಿ ನಡೀತಾ ಇರಬೇಕಾದ್ರೆ ಈ ಶನಿಯ ಒಂದು ವಕ್ರೀಗತವಾದಂಥ ಚಲನೆಯಿಂದ ಏನಾಗ್ತದೆ ಕೇಳಿದರೆ ಅರ್ಧಾಷ್ಟಮ ಶನಿಯಾಗಿ ಅದು ಕನ್ವರ್ಟ್ ಆಗ್ತದೆ. ಪಂಚಮದಿಂದ ಅರ್ಧಾಷ್ಟಮ ಶನಿಯಾಗಿ ಅದು ನಿಮಗೆ ಕಾರ್ಯನಿರ್ವಹಿಸ್ತದೆ. ಆದರೆ ಈ ಅರ್ಧಾಷ್ಟಮ ಶನಿ ಹೇಳುವಂಥದ್ದು ತುಂಬ ಡೇಂಜರಸ್.
ನೀವು ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಭಯ ಬೀಳೋಕೆ ಹೋಗ್ಬಿಡಿ, ಎಚ್ಚರಿಕೆ ತಗೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾದಂಥ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಜಾಗ್ರತೆ ವಹಿಸಬೇಕಾಗ್ತದೆ. ಇನ್ನು ನೀವು ಯಾರೆಲ್ಲ ಬಂದ್ಬಿಟ್ಟು ಡ್ರೈವಿಂಗ್ ಫೀಲ್ಡಲ್ಲಿದ್ರಿ, ಅಥವಾ ಯಾರೆಲ್ಲ ಬಂದ್ಬಿಟ್ಟು ದಿನನಿತ್ಯಕ್ಕೆ ಯಾರೆಲ್ಲ ತುಂಬ ಬೈಕನ್ನು ಓಡಿಸ್ತಾ ಇರುವಂಥ ವ್ಯಕ್ತಿಗಳು, ಕಾರನ್ನು ಓಡಿಸೋರು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಲಾರಿ ಡ್ರೈವರ್ಗಳಾಗಿರ್ಬೋದು, ಒಂದು ಸ್ವಲ್ಪ ನೀವು ಡ್ರೈವಿಂಗ್ ಹತ್ತ ನೀವು ಜಾಗ್ರತೆ ವಹಿಸಬೇಕು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ತೊಂದರೆ ಆಗಬಹುದು. ಇನ್ನು ಮುಂದಿನ ರಾಶಿ ಯಾವುದು ಅಂತಂದರೆ ತುಲಾರಾಶಿ. ತುಲಾರಾಶಿಯವರಿಗೆ ಈ 137 ದಿನಗಳ ಕಾಲ ಈ ಶನಿಯ ಒಂದು ವಕ್ರೀಫಲ ಏನಪ್ಪ ಅಂತಂದರೆ ಪಂಚಮ ಶನಿ. ಪಂಚಮ ಶನಿ ಅಂತಂದರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ನಿಮ್ಮ ಭವಿಷ್ಯದಲ್ಲಿ. ಈ 137 ದಿನಗಳ ಕಾಲ ಏನಿದೆ, ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಏನೂ ತೊಂದರೆ ಆಗಲಿಕ್ಕಿಲ್ಲ. ನೀವು ಜಾಗ್ರತೆ ವಹಿಸಲಿಲ್ಲ, ಒಂದು ಸ್ವಲ್ಪ ನಾನು ನೋಡ್ಕೊಳ್ತೀನಿ, ನಾನು ಮಾಡ್ಕೊಳ್ತೀನಿ, ನನಗೂ ಗೊತ್ತು ಅಂದ್ಕೊಂಡ್ಬಿಟ್ಟು ಒಂದು ಮೊಂಡುತನದಿಂದ ಹೋದರೆ ಖಂಡಿತವಾಗಲೂ ಕೂಡ ಸ್ವಲ್ಪ ಇದಕ್ಕೆ ಬೆಲೆ ತೆರಬೇಕಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಜೀವನದಲ್ಲಿ ಈ ಭವಿಷ್ಯದಲ್ಲಿ ಜಾಗ್ರತೆ ವಹಿಸಿ ಈ ಪಂಚಮ ಶನಿಯಿಂದ ಒಂದು ಸ್ವಲ್ಪ ದೂರ ಇರೋದು ಒಳ್ಳೆಯದು. ಇನ್ನು ಸಿಂಹರಾಶಿಯ ವಿಚಾರಕ್ಕೆ ಬಂದರೆ, ಈಗೇನು ಪ್ರೆಸೆಂಟಲ್ಲಿ ಏನು ಅಷ್ಟಮ ಶನಿ ಪ್ರಭಾವ ನಿಮಗಿತ್ತು, ಈ 26ನೇ ತಾರೀಕಿನಿಂದ ಈ ಅಷ್ಟಮ ಶನಿ ಹೇಳುವಂಥದ್ದು ನಿಮ್ಮ ರಾಶಿಯ ಗೋಚಾರದಲ್ಲಿ ಇರೋದಿಲ್ಲ. ಈ 137 ದಿನಗಳ ಕಾಲ ಏನಿದೆ ನಿಮಗೆ ಅತ್ಯುತ್ತಮವಾಗಿರ್ತದೆ. ನೀವಿನ್ನೂ ಈ ಸಿಂಹ ನಡಿಗೆಯನ್ನು ಮತ್ತೆ ಶುರು ಮಾಡ್ಕೊಳ್ಬಹುದು. 137 ದಿನಗಳ ನಂತರ ಮತ್ತೆ ಅದೇ ಕಂಟಿನ್ಯೂ ಆಗುವಂಥದ್ದು ಕೂಡ ಆಗ್ತದೆ. ಇನ್ನು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಬಂದರೆ, ಈಗ ನಿಮಗೆ ಅಷ್ಟಮ ಶನಿ ಪ್ರಾರಂಭವಾಗುವಂಥದ್ದು 26ನೇ ತಾರೀಕು, ಇವತ್ತಿನಿಂದ ನಿಮಗೆ ಅಷ್ಟಮ ಶನಿ ಪ್ರಾರಂಭವಾಗುವಂಥದ್ದು ಆಗ್ತದೆ. ಅಷ್ಟಮ ಶನಿಗೆ ಏನೆಲ್ಲ ತೊಂದರೆ ಇದೆ ಅಂದ್ಕೊಂಡ್ಬಿಟ್ಟು ನಾನು ನಿಮಗೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಶುರುವಾಗ್ತದೆ. ಈ 137 ದಿನ ಏನಿದೆ ಅಷ್ಟಮ ಶನಿ ನಿಮಗೆ ಕಾಡಲಿಕ್ಕೆ ಶುರುವಾಗ್ತದೆ. ಅಷ್ಟಮ ಶನಿ ಕಾಡಲಿಕ್ಕೆ ಶುರುವಾದಾಗ ಕೆಲವೊಂದಿಷ್ಟು ನಿಮಗೆ ಬದಲಾವಣೆಗಳು ಕಾಣಬಹುದು, ಕೆಲವೊಂದಿಷ್ಟು ನಷ್ಟಗಳಾಗಬಹುದು. ಹಾಗಾಗಿ ತಾವುಗಳು ಆದಷ್ಟು ಜಾಗರೂಕತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾರ ಹತ್ರ ಒಂದು ವ್ಯವಹಾರ ಮಾಡಬೇಕಾದ್ರೂ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಿ, ಕೆಲವೊಬ್ಬರು ದೊಡ್ಡವರ ಒಂದು ಮಾರ್ಗದರ್ಶನ ತಗೊಂಡು ಮಾಡಿದರೆ ಬಹಳ ಅನುಕೂಲ ಆಗಿರ್ತದೆ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಹೇಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಈ ರಾಶಿಯವರು ಒಂದು ಸ್ವಲ್ಪ ಜಾಗರೂಕತೆಯಿಂದ ಹುಷಾರಾಗಿ ಇರಬೇಕು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ತೊಂದರೆಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಈ ರಾಶಿಯವರು ಒಂದು ಸ್ವಲ್ಪ ಹುಷಾರಾಗಿ ತಮ್ಮ ಭವಿಷ್ಯವನ್ನು ಈ 137 ದಿನಗಳ ಕಾಲ ತಾವು ನೋಡ್ಕೋಬೇಕಾಗ್ತದೆ. ಯಾಕಂತಂದರೆ 137 ದಿನಗಳಲ್ವ ಸರ್, ಏನೂ ತೊಂದರೆ ಇಲ್ಲ, ಎಲ್ಲ ಮುಗ್ದೋಗ್ತದೆ ಬಿಡಿ, ಪಟ 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 ಅಂದ್ಕೊಂಡ್ಬಿಟ್ಟು ದಿನ ಕಳೆದೋಗ್ತದೆ ಅಂದ್ಕೊಂಡು ಕೇಳ್ಬೋದು. ಆದರೆ ಈ ಕಿವಿ ಮಾತು ಮಾತ್ರ ತಾವು ನೆನಪಲ್ಲಿಟ್ಕೊಳ್ಳಿ, ಒಂದು ರಸ್ತೆ ಅಪಘಾತ ಆಗಲಿಕ್ಕೆ 137 ದಿನ ಅಥವಾ 15 ದಿನ ಬೇಕು ಅಂತಿಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಡೆದೋಗುತ್ತೆ ಅಪಘಾತಗಳು. ಅದೇ ರೀತಿ ಈ 137 ದಿನಗಳಲ್ಲೂ ಕೂಡ ಕೆಲವೊಂದಿಷ್ಟು ನಿಮ್ಮ ಕರ್ಮದ ಫಲದ ಅನುಸಾರವಾಗಿ ಈ ಅಷ್ಟಮ ಶನಿ ಇರ್ಬೋದು, ಅರ್ಧಾಷ್ಟಮ ಇರ್ಬೋದು, ಪಂಚಮ ಇರ್ಬೋದು, ಪ್ರಾರಂಭಿಕ ಇರ್ಬೋದು, ಅಂತ್ಯ ಶನಿ ಇರ್ಬೋದು, ಯಾವುದೇ ಇದ್ರೂ ಕೂಡ ಅದು ಯಾವಾಗ ಯಾವ ರೀತಿಯಾದಂತಹ ತೊಂದರೆ ಕೊಡ್ತದೆ ಅಂದ್ಕೊಂಡು ಹೇಳೋಕ್ಕೆ ಬರೋದಿಲ್ಲ. ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿಬಿಟ್ಟು ಜಾಗರೂಕತೆಯಿಂದ ಇರಬೇಕಾಗ್ತದೆ. ಹಾಗಾದರೆ ಇದಕ್ಕೆ ಏನೆಲ್ಲ ಒಂದು ಪರಿಹಾರ ಮಾಡಬೇಕು ಅಂತಂದರೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ, ಅದನ್ನು ನೀವು ಮಾಡಿಕೊಳ್ಳಿ. ಇನ್ನು ಮುಂದೆ ನೋಡೋದಿದ್ರೆ ಇದಿಷ್ಟು ರಾಶಿಯವರಿಗೆ ಹುಷಾರು, ಒಂದು ಸ್ವಲ್ಪ ಜಾಗ್ರತೆ ಅಂದ್ಕೊಂಡು ನಾನು ಹೇಳಿದೆ. ಆದರೆ ಇಲ್ಲಿ ನೀವು ತಿಳ್ಕೋಬೇಕಾಗಿರುವಂಥದ್ದು, ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದರೂ ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ರೆ, ಮಕರ ರಾಶಿಯಲ್ಲಿ ಕೂತ್ಕೊಂಡಿದ್ರೆ, ಕುಂಭ ರಾಶಿಯಲ್ಲಿ ಕೂತ್ಕೊಂಡಿದ್ರೆ, ವೃಷಭ ಅಥವಾ ಮಿಥುನ, ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಇದು ನಿಮಗೆ ಅರ್ಧಾಷ್ಟಮನೂ ಅಪ್ಲೈ ಆಗೋದಿಲ್ಲ, ಪಂಚಮ ಶನಿನೂ ಅಪ್ಲೈ ಆಗೋದಿಲ್ಲ. ಯಾವುದೇ ರೀತಿಯಾದಂಥ ಒಂದು ಶನಿಯ ತೊಂದರೆ ಹೇಳುವಂಥದ್ದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಕೇಳಿದ್ರೆ, ನಿಮ್ಮ ಮೂಲ ಜಾತಕ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಗೆ ಏನು ಜಾತಕ ಇತ್ತಲ್ವಾ, ಆ ಜಾತಕನ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಖಂಡಿತವಾಗಲೂ ಕೂಡ ನಿಮಗೆ ಈ ಶನಿಯ ವಕ್ರತ್ವದ ಫಲ ಯಾವ ರೀತಿ ಇದೆ ಅಥವಾ ನಿಮ್ಗೇನಾದರೂ ತೊಂದರೆ ಕಾಡಲಿಕ್ಕಿದೆಯಾ ಅಂದ್ಕೊಂಡು ತಾವು ತಿಳ್ಕೊಬೋದು. ಅದು ನಿಮ್ಗೆ ಬಿಟ್ಟಿರುವಂಥ ವಿಚಾರ. ನುರಿತ ಜ್ಯೋತಿಷಿಗಳಿದ್ದರೆ ನೀವು ಅವ್ರ ಹತ್ರ ನೀವು ನಿಮ್ಮ ಮೂಲ ಜಾತಕ ಪರಿಶೀಲನೆ ಮಾಡಿಸಿ. ಇಲ್ಲ ಅಂತಂದರೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಒಂದು ಮೆಸೇಜನ್ನು ಕಳಿಸಿ, ಹಾಯ್ ಅಂತ ಕಳಿಸಿ, ಅಥವಾ ಏನೇ ಒಂದು ನಮಸ್ತೆ ಅಂತ ಕಳಿಸಿ. ನಿಮಗೊಂದು ಮೆಸೇಜ್ ಬರುತ್ತೆ, ಅದಕ್ಕೆ ನೀವು ರಿಪ್ಲೈ ಮಾಡಿದರೆ ಸಾಕು. ಇನ್ನು ಮುಂದಿನ ವಿಚಾರ ನೋಡೋದಿದ್ರೆ, ಈಗ
ಮೂಲ ಜಾತಕದಲ್ಲಿ ಶನಿ ಮಕರ, ಕುಂಭ, ವೃಷಭ, ಮಿಥುನ ರಾಶಿಯಲ್ಲಿ ಇದ್ದರೆ ಏನೂ ತೊಂದರೆ ಇಲ್ಲ ಅಂತಂದೆ. ನಿಮಗೆ ಏನಾದರೂ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದರೂ ಮೇಷರಾಶಿ ಆಗಿರ್ಬೋದು, ಸಿಂಹರಾಶಿ ಆಗಿರ್ಬೋದು, ಮೀನರಾಶಿ ಆಗಿರ್ಬೋದು, ವೃಶ್ಚಿಕ ಆಗಿರ್ಬೋದು, ಧನು ಆಗಿರ್ಬೋದು, ಅಲ್ಲಿದ್ದರೆ ಕೆಲವು ಪ್ರಮುಖ ತೊಂದರೆಗಳು ಇರ್ತದೆ. ಹಾಗಾಗಿ ಈ ಜಾತಕ ಪರಿಶೀಲನೆ ಹೇಳುವಂಥದ್ದು ಈ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿಯಾಗಿ ಕಟಕ ರಾಶಿ ಆಗಿರ್ಬೋದು, ತುಲಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭರಾಶಿಯವರು, ಮೀನರಾಶಿಯವರು ಖಂಡಿತವಾಗಲೂ ಕೂಡ ನಿಮ್ಮ ಮೂಲ ಜಾತಕ ಒಂದು ಸರಿ ನೀವು ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂತಂದರೆ ಕೆಲವೊಂದಿಷ್ಟು ತೊಂದರೆಗಳು ಆಗಬಹುದು. ಜಾಗರೂಕತೆ ಅಂತ ನಾನು ಹೇಳಿದ್ದೀನಿ, ಎಚ್ಚರಿಕೆ ಅಂತಲೂ ಹೇಳಿದ್ದೀನಿ. ನಿಮಗೆ ಒಂದು ಜಾತಕ ಪರಿಶೀಲನೆಯಿಂದ ಏನಾಗ್ತದೆ ಕೇಳಿದರೆ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಒಂದು ತಿಳ್ಕೊಳ್ಳೋಕ್ಕಾಗ್ತದೆ. ಶನಿಯಿಂದ ಕೆಲವೊಂದಿಷ್ಟು ಆಗುವಂತಹ ತೊಂದರೆಗಳನ್ನು ನೀವು ತಪ್ಪಿಸ್ಕೊಳ್ಳಿಕ್ಕೂ ಕೂಡ ಸಹಾಯ ಆಗ್ತದೆ. ಹಾಗಾಗಿ ಒಂದು ಸರಿ ನೀವು ಹತ್ತಿರದ ನುರಿತ ಜ್ಯೋತಿಷಿಗಳಿಗೆ ತೋರಿಸಿದರೆ ಇಂತಹ ತೊಂದರೆಗಳಿಂದ ತಾವು ಹೊರಗಡೆ ಬರಬಹುದು. ಇನ್ನು ಮುಂದಿನ ಭಾಗದಲ್ಲಿ ಈ ಶನಿ ವಕ್ರತ್ವದ ಪರಿಣಾಮಗಳ ಬಗ್ಗೆ ಅಷ್ಟಮ ಇರ್ಬೋದು, ಅರ್ಧಾಷ್ಟಮ ಇರ್ಬೋದು, ಪ್ರಾರಂಭ ಇರ್ಬೋದು, ಈ ರೀತಿಯ ಶನಿಯ ತೊಂದರೆಗಳ ಬಗ್ಗೆ ಸವಿಸ್ತಾರವಾಗಿ ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೇನೆ. ನಿಮಗೆ ಬೇಕಾದಲ್ಲಿ ಖಂಡಿತವಾಗಲೂ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನಿಂದ ಏನು ಶುರುವಾಗ್ತಾ ಇದೆ ಜುಲೈ 26, ಇವತ್ತಿನಿಂದ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರತಿ ಶನಿವಾರ ಶನಿಯ ದೇವಸ್ಥಾನಕ್ಕೆ ಹೋಗಿ, ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ ಓದಿ, ಶನಿಯ ಬೀಜ ಮಂತ್ರವನ್ನು ಪಠನೆ ಮಾಡಿ, ಸಮಯ ಸಿಕ್ಕಾಗ ಮಠಗಳಿಗೆ ಒಂದು ಭೇಟಿ ಕೊಡಿ, ರಾಯರ ದರ್ಶನ ಮಾಡಿ, ಸಾಯಿಬಾಬಾ ದರ್ಶನ ಮಾಡಿ, ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಿ. ನಿಮಗೆ ಖಂಡಿತವಾಗಲೂ ಕೂಡ ಈ ಶನಿಯ ಒಂದು ತೊಂದರೆಯಿಂದ ತಾವು ಒಂದು ಸ್ವಲ್ಪ ಪರಿಹಾರ ಮಾಡ್ಕೋಬಹುದು. ಆಂಜನೇಯ ಸ್ವಾಮಿಯ ಒಂದು ಹನುಮಾನ್ ಚಾಲೀಸ ಹೇಳೋದ್ರಿಂದ ಸಂಪೂರ್ಣವಾಗಿ ಶನಿಯಿಂದ ಆಗುವಂಥ ಕೆಲವೊಂದಿಷ್ಟು ತೊಂದರೆ ದೋಷಗಳನ್ನೆಲ್ಲ ಒಂದು ಮುಕ್ತಿ ಹೊಂದಬಹುದು. ಹೀಗಾಗಿ ಈಗ ಬರುವಂಥ ಈ ಶನಿಯ ವಕ್ರತ್ವದ ಏನು 137 ದಿನ ಇದೆ, ಅದನ್ನು ಧೈರ್ಯವಾಗಿ ಎದುರಿಸಿ, ಭಯ ಬೀಳೋಕ್ಕೆ ಹೋಗ್ಬಿಡಿ, ಎಚ್ಚರಿಕೆಯಿಂದ ನಿಮ್ಮ ಜೀವನ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.